ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜು ನೀರು. ಅವನು ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೀತೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ದಿನಕ್ಕೊಂದೊಂದು ನ್ಯೂಸು. ಏನು ಗೊತ್ತಾ, ನಿನ್ನೆ ನೋಡಿದರೆ ಕಿಚ್ಚನ ಚಪ್ಪಾಳೆ ಇಬ್ಬರಿಗೆ ಸಿಕ್ಕಿದೆ. ಒಬ್ಬರು ಧ್ರುವಂತ್ ಅವ್ರಿಗೆ, ಇನ್ನೊಂದು ಅಶ್ವಿನಿ ಅವ್ರಿಗೆ. ಅದು ಯಾಕೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನೋದೇ ಎಲ್ರಿಗೂ ಡೌಟು. ನನಗೂ ಒಂದ್ಸರಿ ಡೌಟ್ ಬಂತು. ಆದರೂ ಒಂದು ಕಡೆ ಧ್ರುವಂತ್ ಅವ್ರು ನೋಡಿದರೆ ಓಕೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ರೆ, ಯಾಕಂದರೆ ಅವರು ಡ್ಯಾನ್ಸ್ ಎಲ್ಲ ಮಾಡಿದಾರಲ್ಲ, ಸೊ ಅದಕ್ಕೆ ಓಕೆ. ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂದರೆ ಏನೋ ಅನ್ಸಲ್ಲ. ಬಟ್ ಅಶ್ವಿನಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತಾ? ಓ ಏನು ಗುರು, ಅಶ್ವಿನಿ ಅವ್ರು ಅಷ್ಟು ಚೆನ್ನಾಗಿ ಗೇಮ್ ಮಾಡಿದ್ದಾರೆ ಗೊತ್ತಾ. ಅವ್ರು ಒಂದು ಮೋಸ ಮಾಡಲಿಲ್ದಂಗೆ ಎಷ್ಟು ನಿಯತ್ತಾಗಿ ಗೇಮ್ ಮಾಡಿದ್ದಾರೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಬಿಟ್ಟಿದ್ದಾರೆ, ನೋಡ್ಕೊಂಬನ್ನಿ, ಅದರಲ್ಲೇ ಗೊತ್ತಾಗುತ್ತೆ ಯಾವ ಥರ ಆಡಿದ್ದಾರೆ ಅಂತ. ಒಂದಿನೂ ನಿಯತ್ತಾಗಿ ಆಡಿ ಗೇಮ್ ಗೆದ್ದಿರೋದೇ ಇಲ್ಲ ಅವರು. ಅದ್ರಾಗ ಮತ್ತು ಹೆಮ್ಮೆ, ನನ್ನ ಗೇಮ್ ಹಂಗಾಡ್ದೆ ಹಿಂಗಾಡ್ದೆ ಅಂತ. ಅದಕ್ಕೆ ಮತ್ತು ಸುದೀಪ್ ಸರ್ ಅವರು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟರೋ ನನಗಂತೂ ಗೊತ್ತಿಲ್ಲ. ಓಕೆ, ಅದನ್ನು ಬಿಡೋಣ. ನೆಕ್ಸ್ಟ್, ಅಶ್ವಿನಿ ಅವರು ಗೇಮ್ ಮಾಡಿದ್ದು ಶಾಕ್ ಆಗಿತ್ತು. ಬಟ್ ಇನ್ನೊಂದೇನು ಭಯ ಆಗಿತ್ತು ಅಂದರೆ, ನಮ್ಮ ಗಿಲ್ಲಿಯವ್ರು ಎಲ್ಲಿ ಸೋತ್ ಬಿಡ್ತಾರೋ ಅನ್ನೋ ಭಯ ಶುರುವಾಗ್ಬಿಟ್ಟಿತ್ತು. ಯಾಕಂತ ಹೇಳಿದರೆ, ಅಶ್ವಿನಿ ಅವರು ಇಷ್ಟು ಚೆನ್ನಾಗಿ ಗೇಮ್ ಆಡ್ತಾರೆ, ಇಷ್ಟು ಪವರ್ಫುಲ್ ಆಗಿದ್ದಾರೆ, ಎಲ್ಲರೂ ಟಾರ್ಗೆಟ್ ಮಾಡಿದರು ಅಶ್ವಿನಿ ಅವರಿಗೆ. ಆದರೂ ಅವ್ರು ಅದನ್ನೆಲ್ಲ ಛಲ ತೊಗೊಂಡು ಗೇಮ್ ಮಾಡಿದ್ರು ಅಂತ ನನಗೂ ಆಶ್ಚರ್ಯ ಆಗ್ಬಿಟ್ಟಿತ್ತು. ಆದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಎಷ್ಟು ನಿಯತ್ತಾಗಿ ಗೇಮ್ ಮಾಡಿದ್ದಾರೆ ಅಂತ ಒಂದು ಫೋಟೋ ಬಿಟ್ಟಿದ್ರು, ಅದರಲ್ಲೇ ಗೊತ್ತಾಯ್ತು. ಅವಾಗ ಸಮಾಧಾನ ಆಯಿತು, ನಮ್ಮ ಗಿಲ್ಲಿಯವರು ಆರಾಮಾಗಿ ಗೆಲ್ತಾರೆ ಅಂತ. ಯಾಕೆಂದರೆ ನಿಯತ್ ಅನ್ನೋದು ಬೇಕು. ಯಾಕಂದರೆ ನಮ್ಮ ಗಿಲ್ಲಿಯವ್ರಿಗೆ ನಿಯತ್ ಜಾಸ್ತಿನೇ ಇದೆ. ಗಿಲ್ಲಿಯವ್ರು ಹೇಳ್ದಂಗೆ ಅಶ್ವಿನಿ ಅವ್ರಿಗೆ ಆಟ ಒಂಚೂರು ಅರ್ಥ ಆಗಲ್ಲ. ಯಾಕಂದರೆ ಬರೀ ಅನ್ಯಾಯದಿಂದನೇ ಗೇಮ್ ಮಾಡ್ಕೊತ ಬಂದರು. ಒಂದು ಫೋಟೋ ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಅಶ್ವಿನಿ ಅವರು ಯಾವ ಥರ ಗೇಮ್ ಆಡಿದ್ದಾರೆ ಅಂತ. ಆ ಕಂಬಕ್ಕೆ ಕಾಲನ್ನ ಸಪೋರ್ಟ್ ಕೊಟ್ಟು ಆಟ ಆಡಿರೋದು. ಆ ಥರ ಆಡೋದಾಗಿದ್ದರೆ ರಘು ಅವರು ಗೆಲ್ತಿದ್ರು, ರಾಶಿಕ್ ಅವರು ಗೆಲ್ತಿದ್ರು, ಧ್ರುವಂತ್ ಅವರು ಗೆಲ್ತಿದ್ರು. ಸೊ ಧ್ರುವಂತ್ ಅವರು ಗೆದ್ದಿದ್ದಾರೆ, ಅದು ಬೇರೆ ಪ್ರಶ್ನೆ. ಏನೋಪ್ಪ, ಅಶ್ವಿನಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಯಾರಿಗೂ ಇಷ್ಟ ಆಗಿಲ್ಲ. ಬಟ್ ಅದು ಅಷ್ಟು ಕರೆಕ್ಟು ಅಲ್ಲ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು. ಓಕೆ, ಬಿಡೋಣ ಅದು ಮ್ಯಾಟ್ರ್. ಗಿಲ್ಲಿಯವ್ರನ್ನ ಎಷ್ಟು ಯೂಸ್ ಮಾಡ್ಕೊತಾರೆ ಗುರು ಬಿಗ್ ಬಾಸಲ್ಲಿ. ಯಪ್ಪ, ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಂಡ್ಬಿಟ್ರು ಗಿಲ್ಲಿಯವ್ರನ್ನ. ಪಾಪ ಕಾವ್ಯ ಅವ್ರು ಒಂದು ಗೇಮ್ ಮಾಡಬೇಕಾದ್ರೆ ಗಿಲ್ಲಿಯವ್ರು ಆಟ ಆಡ್ತೀರಾ ಅಂತ ಕೇಳ್ತಾರೆ. ಅವ್ರಿಗೆ ಕಾಮಿಡಿ ಮಾಡೋಕ್ಕೆ, ಮಾತಾಡೋಕ್ಕೆ ಅವರು ಗಿಲ್ಲಿಯವ್ರು ಬೇಡ. ಗೇಮ್ ಮಾಡೋಕ್ಕೆ, ಅವ್ರನ್ನ ಗೆಲ್ಸೋಕ್ಕೆ ಗಿಲ್ಲಿಯವ್ರು ಬೇಕು. ಏನೋಪ್ಪ, ಅಶ್ವಿನಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಅಷ್ಟೊಂದೇನು ಕರೆಕ್ಟು ಅಂತ ಅನ್ನಿಸ್ಲಿಲ್ಲ. ಬಟ್ ಯಾರಿಗೂ ಇಷ್ಟ ಆಗಿಲ್ಲ ಅದು. ಓಕೆ, ಬಿಡೋಣ ಅದು. ಗಿಲ್ಲಿ ಅವ್ರನ್ನ ಎಷ್ಟು ಯೂಸ್ ಮಾಡ್ಕೊತಾರೆ ಗುರು ಬಿಗ್ ಬಾಸ್ ಮನೆ ಒಳಗಡೆ. ಪ್ರತಿಯೊಬ್ಬರು ಯೂಸ್ ಮಾಡ್ಕೊಂಡ್ಬಿಟ್ರು ಗಿಲ್ಲಿ ಅವ್ರನ್ನ. ಕಾವ್ಯ ಅವ್ರಂತರೂ ಲೆಕ್ಕ ಇಲ್ಲ, ಅಷ್ಟು ಯೂಸ್ ಮಾಡ್ಕೊಂಡ್ಬಿಟ್ರು. ಕಾವ್ಯ ಅವರು ಮೊನ್ನೆ ಒಂದು ಗೇಮ್ ಮಾಡ್ತಾರೆ, ಆ ಇದರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾರಿ ಆ ಕಂಬ ತೊಗೊಂಬರೋದು. ಆ ಇದರಲ್ಲಿ ಪಾಪ ಎಷ್ಟು ಕಷ್ಟಪಟ್ಟು ಫ್ರೆಂಡ್ನ ಗೆಲ್ಸೋಕ್ಕೆ ಅಂತ ಹೂ ಅಂತ ಒಪ್ಕೊಂಡು ಪಾಪ ನೀರಿಗೆ ಇಳ್ದದ್ನೆಲ್ಲ ಕಂಬ ಎಲ್ಲ ತೊಗೊಂಬಂದು ಆಟ ಆಡ್ತಾರೆ ಪಾಪ ಫ್ರೆಂಡ್ನ ಗೆಲ್ಸೋಣ ಅಂತ. ಬಟ್ ಆದರೆ ಕಾವ್ಯ ಅವ್ರಿಗೆ ಒಂಚೂರು ಕರುಣೆ ಅನ್ನೋದೇ ಇಲ್ಲ. ಪಾಪ ಗಿಲ್ಲಿಯವ್ರು ಒಳಗಡೆ ಕುತ್ಕೊಂಡು ವಾಮಿಟ್ ಬಂದಂಗೆ ಆಗ್ತೈತೆ ಅಂತ ಹೇಳ್ತಾರೆ, ವಾಮಿಟ್ ಆಯಿತು ಅಂತ ಹೇಳ್ತಾರೆ. ಬಟ್ ಅವಾಗ ರಕ್ಷಿತ್ ಅವರು ಜ್ಯೂಸ್ ಮಾಡ್ಕೊಂಬರ್ತಾರೆ. ಬಟ್ ಏನೇ ಹೇಳ್ರಿ, ಗಿಲ್ಲಿಯವ್ರಿಗೆ ಆಗೋದೇ ರಕ್ಷಿತ್ ಅವರು, ಕಾವ್ಯ ಅಂತರೂ ಅಲ್ಲ. ಯಾಕಂದರೆ ಬರೀ ಗೇಮ್ ಮಾಡೋಕೆ ಅಷ್ಟೇ ಬೇಕು, ಯೂಸ್ ಮಾಡ್ಕೊಳಕ್ಕೆ ಅಷ್ಟೇ ಬೇಕು ಗಿಲ್ಲಿಯವರು. ಸುದೀಪ್ ಸರ್ ಇವತ್ತಿನ ಎಪಿಸೋಡಲ್ಲಿ ಎಲ್ರಿಗೂ ಕೇಳ್ತಾರೆ, ನೀವು ಏನೇನು ತಿದ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ, ಏನು ತಪ್ಪಾಗಿದೆ ಅಂತ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತ. ಅವಾಗ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ಮತ್ತೆ ರಕ್ಷಿತಾ ಅವ್ರ ಮಧ್ಯೆ ಭಾಳ ಇದಾಗಿದೆ, ಪಾಪ ಅವರಿಗೆ ಭಾಳ ಹರ್ಟ್ ಮಾಡಿದ್ದೀನಿ ಅಂತ ಅಂದು ಸಾರಿ ಕೇಳ್ತಾರೆ. ಆದರೆ ಕಾವ್ಯ ಅವ್ರು ಇದಾರಲ್ರಿ, ಗಿಲ್ಲಿ ಅವ್ರಿಗೆ ಡೈರೆಕ್ಟಾಗಿ ಹೇಳ್ತಾರೆ, ಗಿಲ್ಲಿ ನೀನು ಮಾಡೋ ಕಾಮಿಡಿ ಆಗಲಿ, ಕಾವು ಅನ್ನೋದಾಗಲಿ, ನನ್ನ ಕಾಡ್ಸೋದಾಗಲಿ ಆ ಥರ ಮಾಡಬೇಡಿ, ನನಗೆ ಭಾಳ ಹರ್ಟ್ ಆಗುತ್ತೆ ಅಂತ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ, ಕಾವ್ಯ ಅವರು ಇಷ್ಟು ದಿನ ಬಿಟ್ಟು ಇವತ್ತೇ ಯಾಕೆ ಗಿಲ್ಲಿಯವ್ರಿಗೆ ಈ ಮಾತು ಹೇಳಿದರು? ಇಷ್ಟು ದಿನ ಏನು ಮಾಡ್ತಾಯಿದ್ರು? ಇಷ್ಟು ದಿನ ಗಿಲ್ಲಿಯವ್ರು ಏನೇ ಮಾಡಿದ್ರು ಸಹಿಸ್ಕೊತ ಬಂದರು. ಯಾಕೆ ಇಲ್ಲಿ ತನಕ ಬರಬೇಕಾಗಿತ್ತು? ಅದಕ್ಕೆ ಅವತ್ತೇ ಹೇಳ್ಬೋದಿತ್ತಲ್ಲ, ಮಗ ಕೊಡ್ದಂಗೆ, ಗಿಲ್ಲಿ ನೀನು ಮಾಡ್ತಾರ ನನಗೆ ಇಷ್ಟ ಆಗ್ತಿಲ್ಲ, ನನ್ನಿಂದ ಸ್ವಲ್ಪ ದೂರನೇ ಇರು ಹೇಳ್ಬೋದಿತ್ತಲ್ಲ. ಯಾಕೆ ಎಲ್ಲರೂ ಸಹಿಸ್ಕೊಂಬಂದ್ರು ಇಲ್ಲಿ ತನಕ ಬರಬೇಕಾಗಿತ್ತಲ್ಲ? ಅದಕ್ಕೆ ಅವ್ರು ಸಪೋರ್ಟ್ ಬೇಕಾಗಿತ್ತಾ? ಈ ಮನೇಲಿ ಬಕೆಟ್ ಹಿಡಿಯೋತಿರೋದು ಬೇರೆ ಯಾರೂ ಅಲ್ಲ, ಕಾವ್ಯ ಅವರೇ ಬಕೆಟ್ ಹಿಡಿತಾ ಇರೋದು. ಅದಕ್ಕೆ ಅಶ್ವಿನಿ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಆ ವರ್ಡ್ ಯಾವುದು ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಂತೂ ಇಂತೂ ಗಿಲ್ಲಿಯವ್ರನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಆದರೆ ಇವತ್ತೊಂದು ಇದನ್ನು ಕೊಟ್ಟಿದ್ದಾರೆ, ಮೆಣಸಿಕಾಯಿ ಮತ್ತು ನಿಂಬೆ ಹಣ್ಣು ವ್ಯಾಕ್ಸಿಂದು. ಅದ್ರೊಳಗೆ ಪಾಪ ಎಲ್ಲರೂ ಗಿಲ್ಲಿ ವ್ಯಾಕ್ಸ್ ಮಾಡಿಬಿಟ್ರೆ ಪಾಪ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ರಘು ಅವ್ರು ಬೇರೆ ನಿಂಬೆಹಣ್ಣು ಬೇರೆ ಕೊಟ್ಟಿದ್ದಾರೆ ತಿನ್ನೋಕ್ಕೆ. ನಿನ್ನ ಪ್ರೀತಿ ಜಾಸ್ತಿ ಬಿಡೋಣ, ಒಂದೇ ನಿಂಬೆಹಣ್ಣು ಕೊಡು ಅಂತ ಪಾಪ ಅವರು ವಾಶ್ರೂಮಿಗೆ ಅಡ್ಡಾಡಿ ಫುಲ್ ಸುಸ್ತಾಗ್ಬಿಡೋದು. ಈ ಎಪಿಸೋಡ್ನ ನಾನು ನಿನ್ನ ಮೇಲೆ ಯಾವತ್ತೂ ನೆನಪು ಮಾಡ್ಕೊಳಲ್ಲ ಅಂತ ಕೈ ಮುಗಿತಾರೆ. ಅಂದ್ಕೊಂಡಿದ್ವಿ ಕಾವ್ಯ ಮತ್ತು ಗಿಲ್ಲಿ ಅವ್ರ ಪೇರ್ ಚೆನ್ನಾಗಿದೆ, ಅವ್ರ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿದೆ, ಅಷ್ಟು ಸಪೋರ್ಟ್ ಮಾಡ್ತಾರೆ, ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ನಾವೆಲ್ಲೋ ಮೋಸ ಹೋದ್ವಿ ಅನ್ಕೋತೀವಿ. ಯಾಕಂತ ಹೇಳಿದರೆ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಯಾವತ್ತೂ ಸಪೋರ್ಟ್ ಮಾಡಿದ್ದು ನೋಡಿಲ್ಲ, ಗಿಲ್ಲಿಯವರೇ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡಿದ್ದು ನೋಡಿದ್ರು. ಆದರೆ
ಇಲ್ಲಿ ಮೇನ್ ಏನಪ್ಪ ಅಂತ ಹೇಳಿದರೆ ರಕ್ಷಿತ್ ಅವರೇ ಗಿಲ್ಲಿಯವ್ರಿಗೆ ಆಗಿದ್ದು. ಯಾಕಂದರೆ ಎಂಥ ಪರಿಸ್ಥಿತಿಯಲ್ಲೂ ಗಿಲ್ಲಿಯವ್ರನ್ನ ಬಿಟ್ಕೊಟ್ಟಿಲ್ಲ ರಕ್ಷಿತ್ ಅವರು. ಅದು ಫ್ರೆಂಡ್ಶಿಪ್ ಅಂತ ಹೇಳಿದರೆ. ಈ ಕಾವ್ಯ ಏನಿದಾರಲ್ಲ ಬರೀ ಬಕೆಟ್ ಹಿಡಿಯೋರಷ್ಟೇ, ಫೈನಲಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಗಿಲ್ಲಿಯವ್ರನ್ನ ಸರ್ರೆ ಯೂಸ್ ಮಾಡ್ಕೊಂಡ್ರು ಅಷ್ಟೇ. ಗಿಲ್ಲಿಯವ್ರ ವ್ಯಕ್ತಿತ್ವ ಒಳಗಿರೋರಿಗಂತೂ ಗೊತ್ತಾಗಲಿಲ್ಲ, ಆದರೆ ಹೊರಗಿರೋರಿಗೆ ನಾವೆಲ್ಲ ಇದೀವಲ್ಲ, ಕನ್ನಡ ಜನತೆ ಏನೇನಿದೀವಲ್ಲ ಅವರಿಗೆಲ್ಲರಿಗೂ ಗೊತ್ತಾಗಿದೆ ಗಿಲ್ಲಿಯವ್ರ ವ್ಯಕ್ತಿತ್ವ ಎಂಥದ್ದು ಅಂತ. ಸೊ ಗಿಲ್ಲಿಯವ್ರಿಗೆ ಗೆಲ್ಲಬೇಕು ಅಂತ ಎಲ್ಲರ ನಮ್ಮ ಆಸೆ. ದಯವಿಟ್ಟು ಗಿಲ್ಲಿಯವ್ರಿಗೆ ಗೆದ್ದು ಬರಲಿ. ಆಲ್ಮೋಸ್ಟ್ ಎಲ್ಲರೂ ಗಿಲ್ಲಿಯವ್ರಿಗೆ ವೋಟ್ ಹಾಕಕ್ಕೆ ಟ್ರೈ ಮಾಡಿ ದಯವಿಟ್ಟು. ಇಷ್ಟ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.